ನಾಳೆ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ರೆಗ್ಯುಲರ್ ಬೇಲ್ ಏನಾಗುತ್ತೆ ದರ್ಶನ್ ಅವರದ್ದು ಅಂತ ಹೇಳಿ ಅಲ್ಲಿಯವರೆಗೂ ಕೂಡ ಈಗ ಅವರು ಆಸ್ಪತ್ರೆಯಲ್ಲಿ ಅನಾರೋಗ್ಯದಿಂದಾಗಿ ಇದ್ದಾರೆ. ಬೆನ್ನು ಮೂಳೆ ಸಮಸ್ಯೆಯಿಂದಾಗಿ ಚಿಕಿತ್ಸೆ ಮಾಡಿಸ್ಕೊಳ್ಬೇಕಾಗಿತ್ತು, ಮಾಡಿಸ್ಕೊಂಡಿಲ್ಲ. ನಾಳೆ ಮಧ್ಯಾಹ್ನ 2:30ಕ್ಕೆ ದರ್ಶನ್ ಬೇಲ್ ಆದೇಶ ಬರಲಿದೆ. ನಾಳೆ ಆದೇಶವನ್ನ ನೀಡಲಿದ್ದಾರೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಪೀಠ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ವಾದ ಪ್ರತಿವಾದವನ್ನು ಈಗಾಗಲೇ ಕೋರ್ಟ್ ಆಲಿಸಿದೆ, ಆದೇಶವನ್ನ ಕಾಯ್ದಿರಿಸಿದ್ರು. ಸೊ ನಾಳೆ ದರ್ಶನ್ಗೆ ಸಿಗುತ್ತಾ ರೆಗ್ಯುಲರ್ ಬೇಲ್? ಕೆಂಗೇರಿ ಬಿಜಿಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಈಗ ಇರೋದು, ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಕಳೆದ 6 ವಾರಗಳಿಂದ. ನಾಳೆ ದರ್ಶನ್, ಪವಿತ್ರ ಸೇರಿ 7 ಜನರ ಬೇಲ್ ಭವಿಷ್ಯ. ನಾಳೆ ದರ್ಶನ್ ಜಾಮೀನು ಭವಿಷ್ಯ ಏನಾಗಲಿದೆ ಈ ಪ್ರಕರಣದಲ್ಲಿ ಅಂತ ಹೇಳಿ ನಾಳೆ ಮಧ್ಯಾಹ್ನ 2:30ಕ್ಕೆ ದರ್ಶನ್ ಬೇಲ್ ಆದೇಶ ಬರಲಿದೆ. ಸೊ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಪೀಠ ಆದೇಶವನ್ನ ನೀಡಲಿದೆ. ವಾದ ಪ್ರತಿವಾದವನ್ನೆಲ್ಲ ಆಲಿಸಿರುವಂತಹ ಪೀಠ ಆದೇಶವನ್ನ ಕಾಯ್ದಿರಿಸಲಾಗಿತ್ತು. ನಾಳೆ ಮಧ್ಯಾಹ್ನ 2:30ಕ್ಕೆ ತೀರ್ಪು ಬರಲಿದೆ. ಇದರ ಮೇಲೆ ಅವರಿಗೆ ಮುಂದಿನ ಚಿಕಿತ್ಸೆಗೆ ಮಧ್ಯಂತರ ಮೊತ್ತವಾಗಿ ಅವ್ರಿಗೆ ಕೇಳ್ಕೊಳ್ಬೇಕಾ ಅಥವಾ ಇಲ್ವಾ ಮೆಡಿಕಲ್ ಬೇಲು ಅನ್ನುವಂಥದ್ದನ್ನ ನೋಡಬೇಕು. ಕಾರಣ ಮೆಡಿಕಲ್ ಬೇಲ್ 6 ವಾರ ಏನು ಕೊಟ್ಟಿದ್ರು, ಮುಂದಿನ ಆದೇಶ ಕೊಡುವವರೆಗೂ ಕೂಡ ಅದು ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಈಗ ನಾಳೆಯವರೆಗೂ ಕೂಡ ಅದು ಮುಂದುವರಿಯುತ್ತೆ. ನಾಳೆ ರೆಗ್ಯುಲರ್ ಬೇಲ್ ಸಿಗದೇ ಇದ್ರೆ ಮಧ್ಯಂತರ ಜಾಮೀನೇನಿದೆ ಅದು ಕೂಡ ರದ್ದಾಗತ್ತಾ ಅಥವಾ ಅದಕ್ಕೆ ಇನ್ನೊಂದಿಷ್ಟು ಸಮಯಾವಕಾಶವನ್ನ ಕೊಡ್ತಾರ? ಕಾರಣ ಕೋರ್ಟ್ಗೆ ಹೇಳಿದ್ರು 11ನೇ ತಾರೀಕಿಗೆ ನಾವು ಸರ್ಜರಿಯನ್ನ ಮಾಡಿಸ್ಕೊಳ್ಬೇಕು, ದಿನಾಂಕ ನಿಗದಿ ಆಗಿದೆ ಅಂತ ಹೇಳಿದ್ರು, ಅಂದ್ರೆ ಮೊನ್ನೆ ಬುಧವಾರಕ್ಕೆ. ಬಟ್ ಅದು ಆಗಿಲ್ಲ. ಸೊ ಹೀಗಾಗಿ ನಿನ್ನೆಗೆ ಆಗಬೇಕಾದಂಥ ಸರ್ಜರಿ ಇನ್ನೂ ಆಗದೆ ಇರೋದಕ್ಕೆ ಈಗ ಬಹಳ ಪ್ರಶ್ನೆಗಳಿದೆ. ಅದನ್ನು ಕೋರ್ಟಿಗೆ ಹೇಗೆ ಹೇಳ್ತಾರೋ ಅನ್ನೋದನ್ನ ನೋಡಬೇಕು. ಕೋರ್ಟ್ಗೆ ಕೊಟ್ಟಂತ ಉತ್ತರನೇ ಅದೇ ಇದ್ದಿದ್ದು. 6 ವಾರ, ನಿನ್ನೆಗೇನೆ ಅವ್ರದ್ದು ಕೊನೆಯದಾಗಿ 6 ವಾರ ಮುಕ್ತಾಯವಾಗಬೇಕಾಗಿದ್ದು. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಸರ್ಜರಿಯನ್ನ ಮಾಡಿಸ್ಕೊಳ್ತೀವಿ ಅಂತ ಹೇಳಿದ್ರು, ವೈದ್ಯರು ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಿ. ಈಗ ಮತ್ತೆ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬರುತ್ತಾ ಅಥವಾ ರೆಗ್ಯುಲರ್ ಬೇಲ್ ಸಿಗುತ್ತೆ, ಅದಾದ ನಂತರ ಸರ್ಜರಿ ಮಾಡಿಸ್ಕೊಳ್ತಾರ ಅಥವಾ ಸರ್ಜರಿ ಮಾಡಿಸ್ಕೊಳ್ಬೇಕಾಗಿರೋದು ಬರೀ ಕೆಲವ್ರು ಹೇಳ್ತಾ ಇದ್ರಲ್ಲ ಅದು ನೆಪ ಅಷ್ಟೇ ಅಂತ ಹೇಳಿ, ಹಂಗೇನಾದರೂ ಇದೆಯಾ ಗೊತ್ತಿಲ್ಲ. ಈಗ ಚರ್ಚೆ ಅಂತೂ ಈ ವಿಚಾರದಲ್ಲಿ ಬಹಳ ಇದೆ. ನಾಳೆ ಮಧ್ಯಾಹ್ನ 2:30ಕ್ಕೆ ಗೊತ್ತಾಗುತ್ತೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಏನಿದೆ ನಾಳೆ ಅಪ್ಡೇಟ್ಸ್ಗಳು? 2:30ಕ್ಕೆ ನಾಳೆ ವಾದ ಪ್ರತಿವಾದವನ್ನು ಆಲಿಸಿರುವಂಥ ಪೀಠ ನಾಳೆ 2:30ಕ್ಕೆ ಆದೇಶವನ್ನು ಕಾಯ್ದಿರಿಸಿದೆ. ಸೊ ನಾಳೆಗೆ ಏನು ಲೆಕ್ಕಾಚಾರಗಳು ಹಾಗಿದ್ದಾಗ? ಅರುಣ್, ಖಂಡಿತ. ಯಾಕೆಂದರೆ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಪಡ್ಕೊಂಡು, ಅಂದರೆ ಅನಾರೋಗ್ಯ ಇತ್ತು, ಆ ಹಿನ್ನೆಲೆಯಲ್ಲಿ ನನಗೆ ಮಧ್ಯಂತರ ಜಾಮೀನು ಬೇಕು ಅಂತೇಳಿ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಪಡ್ಕೊಂಡು ಬಂದಂಥ ದರ್ಶನ್ ಇದುವರೆಗೂ ಕೂಡ ಆಪರೇಷನನ್ನು ಮಾಡಿಸ್ಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಕೇಸ್ನ ಮೆರಿಟ್ನ ಮೇಲೆ ವಾದ ಪ್ರತಿವಾದ ಎರಡನ್ನೂ ಕೂಡ ಈಗ ಆಲಿಸಿರುವಂಥ ಪೀಠ ನಾಳೆ ಮಧ್ಯಾಹ್ನ 2:30ಕ್ಕೆ ಆದೇಶವನ್ನು ಕೊಡ್ತಾ ಇರುವಂಥದ್ದು. ಅದರ ಜೊತೆಗೆ 7 ಜನ ಆರೋಪಿಗಳು, ಅಂದರೆ ದರ್ಶನ್ ಇರ್ಬೋದು, ಪವಿತ್ರಗೌಡ ಇರ್ಬೋದು, ಲಕ್ಷ್ಮಣ್ ಇರ್ಬೋದು, ನಾಗರಾಜ್, ಇವರೆಲ್ಲರೂ ಸೇರಿ ಒಂದು 7 ಜನ ಆರೋಪಿಗಳೇನಿದ್ದಾರೆ ಪ್ರಕರಣದಲ್ಲಿ 7 ಜನ ಆರೋಪಿಗಳು ಕೂಡ ಹೈಕೋರ್ಟ್ಗೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆಯನ್ನು ಮಾಡಿದ್ರು. ಎರಡೂ ಕಡೆ ವಾದ ಪ್ರತಿವಾದವನ್ನು ಆಲಿಸಿ ನಾಳೆ ಎಲ್ಲ ಆದೇಶಗಳು ಕೂಡ ಹೊರಬೀಳ್ತಾ ಇದೆ. ಹೊರಬೀಳೋ ಸಂದರ್ಭದಲ್ಲಿ ಏನು ಈಗ ದರ್ಶನ್ ಅವ್ರಿಗೆ ಇರುವಂಥ ಚಿಕಿತ್ಸಾ ವಿಚಾರ, ಆ ವಿಚಾರವೂ ಕೂಡ ಮುನ್ನೆಲೆಗೆ ಬರುತ್ತಾ ಏನು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಯಾಕೆಂದರೆ ಇದುವರೆಗೂ ಕೂಡ ಆಪರೇಷನ್ ಮಾಡಿಸೋದಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದೀವಿ, ಇವತ್ತು ಆಪರೇಷನನ್ನು ಮಾಡಿಸ್ತೀವಿ, ನಾಳೆ ಆಪರೇಷನನ್ನು ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ರು. ಮತ್ತೆ ನಿನ್ನೆ 11ನೇ ತಾರೀಕು ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಬೇಕಾಯಿತು. ಆದರೆ ನಿನ್ನೆಯೂ ಕೂಡ ಅವ್ರಿಗೆ ಆರೋಗ್ಯದಲ್ಲಿ ಒಂದಷ್ಟು ವೇರಿಯೇಷನ್ಗಳಾದ ಹಿನ್ನೆಲೆಯಲ್ಲಿ ಆಪರೇಷನ್ ಅನ್ನ ಮಾಡಿಸಿರಲಿಲ್ಲ. ಅದಕ್ಕೋಸ್ಕರ ನಾಳೆ ಏನಾದರೂ ಕೋರ್ಟ್ ಓಪನ್ ಆದ ಸಂದರ್ಭದಲ್ಲಿ ಆಪರೇಷನ್ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೀಡ್ತಾರಾ ಏನೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಅಂದರೆ ಅದನ್ನು ಕೋರ್ಟ್ ಯಾವ ರೀತಿಯಲ್ಲಿ ಕನ್ಸಿಡರ್ ಮಾಡುತ್ತೆ ಅನ್ನೋದ್ರ ಕೂಡ ಪ್ರಮುಖವಾಗಿರ್ತದೆ. ಬಹುತೇಕ ಏನಾದರೂ ಆಪರೇಷನ್ ಅನ್ನ ಮಾಡಿಸಿಲ್ಲ, ಆಪರೇಷನ್ ಅನ್ನ ಕನ್ಸಿಡರ್ ಅನ್ನ ಮಾಡದೇನೆ ಅವರ ಜಾಮೀನು ಏನಾದರೂ ರಿಜೆಕ್ಟ್ ಆದರೆ, ಅಂದರೆ ಅವರ ಅರ್ಜಿ ಏನಾದರೂ ವಜಾ ಆದರೆ ನಾಳೆ ಅವರು ಕೋರ್ಟ್ನ ಮುಂದೆ ಹೋಗಿ ಶರಣಾಗತಿ ಆಗಬೇಕಾಗಿರುವಂಥದ್ದು. ಆ ರೀತಿಯ ಪರಿಸ್ಥಿತಿ ಸದ್ಯಕ್ಕೆ ಎದುರಾಗಿದೆ. ಅಕಸ್ಮಾತ್ ಜಾಮೀನು ಏನಾದ್ರು ಸಿಕ್ಕಿದ್ರೆ ಅವರು ಆಪರೇಷನ್ ಅನ್ನ ಮಾಡಿಸ್ಬೋದು ಅಥವಾ ಆಪರೇಷನ್ ಅನ್ನ ಮಾಡಿಸ್ತೇನೆ ಹೊರಗಡೆ ಬರುವಂಥ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಇರುವಂಥದ್ದು. ಅಂದರೆ ನಾಳೆ 2 ಸಾಧ್ಯತೆಗಳ ಬಗ್ಗೆ ಸಾಕಷ್ಟು ಲೆಕ್ಕಾಚಾರಗಳಿದ್ದಾವೆ. ಆಪರೇಷನ್ ಅಂದರೆ ಜಾಮೀನು ಸಿಕ್ಕಿದ್ರೆ ಯಾವ ರೀತಿಯಲ್ಲಿ ಮೂವ್ ಮಾಡಬೇಕು, ಜಾಮೀನು ಸಿಗದೆ ಹೋದರೆ ಯಾವ ರೀತಿಯಲ್ಲಿ ನಡೆಯನ್ನು ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ತಯಾರಿಗಳನ್ನು ಈಗ ಮಾಡ್ಕೊಳ್ತಾ ಇರೋಂಥದ್ದು. ಅರುಣ್, ಓಕೆ, ನಿನ್ನೆನೆ ಅವರು ಸರ್ಜರಿಯನ್ನು ಮಾಡಿಸ್ಕೊಳ್ಬೇಕಾಗಿತ್ತು, ಕೋರ್ಟಿಗೆ ಹೇಳಿದ್ದನ್ನು ಕೂಡ ಅದನ್ನೇ ನಿನ್ನೆ ಸರ್ಜರಿ ಮಾಡ್ತೀವಿ 11ನೇ ತಾರೀಕಿಗೆ ಅಂತ ಹೇಳಿದ್ರು. ಈಗ ನಾಳೆನೇ ಈ ಆದೇಶ ಬರ್ತಾ ಇರೋದ್ರಿಂದ ರೆಗ್ಯುಲರ್ ಬೇಲ್ ಸಿಕ್ಕರೆ ಒಂದು ರೀತಿಯಾಗಿರುತ್ತೆ, ಸಿಗದೆ ಇದ್ದರೆ ಇಲ್ಲ ಸರ್ಜರಿ ಆಗಿದೆ, ನಮಗೆ ಇನ್ನೊಂಚೂರು ವಿಶ್ರಾಂತಿಗೆ ಅವಶ್ಯಕತೆ ಇದೆ ಅನ್ನೋಂಥ ಕೇಳುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಕೂಡ ತಳ್ಳಿ ಹಾಕುವಂಗಿಲ್ವಲ್ಲ, ಯಾಕಂದ್ರೆ ಹಾಸ್ಪಿಟಲ್ ಏನಾಗಿದೆ ಅನ್ನುವಂಥ ಆಚೆ ಮಾಹಿತಿ ಯಾವುದು ಕೂಡ ಗೊತ್ತಾಗ್ತಿಲ್ಲ.
ಅರುಣ್, ಏನಂದ್ರೆ ಆಪರೇಷನ್ ಆಗಿದೆ ಇಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟ ಮಾಹಿತಿಗಳಿರಲಿಲ್ಲ. ಆದರೆ ಮೂಲಗಳ ಪ್ರಕಾರ ದರ್ಶನ್ ಅವ್ರಿಗೆ ಆಪರೇಷನ್ ಆಗಿಲ್ಲ. ನಿನ್ನೆಯೂ ಕೂಡ ಒಂದಷ್ಟು ಪರೀಕ್ಷೆಗಳನ್ನು ಮಾಡಿಸಿದ್ದಾರೆ. ಅದಕ್ಕೋಸ್ಕರ ನಾಳೆ ಆಪರೇಷನನ್ನು ಕಂಡಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಪ್ಲಾನ್ಗಳಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಅಕಸ್ಮಾತ್ ರಿಜೆಕ್ಟ್ ಆದ ಸಂದರ್ಭದಲ್ಲಿ ಮುಂದಿನ ಪಾನ್ ಏನಿತ್ತು ಅಂದರೆ ಅವ್ರಾಗ ಆಪರೇಷನ್ ಆಗಿದೆ ಅಂತೇಳಿ ಮತ್ತೆ ಕೋರ್ಟ್ಗೆ ಹೋಗಿ ಒಂದಷ್ಟು ಮಧ್ಯಂತರ ಜಾಮೀನನ್ನು ವಿಸ್ತರಣೆ ಮಾಡ್ಕೊಳ್ಳೋಂಥ ಪ್ರಯತ್ನಗಳಾಗುವಂಥದ್ದು. ಅದನ್ನು ಹೊರತುಪಡಿಸಿ ಏನಾದರೂ ಆಪರೇಷನ್ ಆಗಿಲ್ಲ ಮತ್ತೆ ಆಪರೇಷನ್ ಮಾಡಿಸೋದಿಲ್ಲ ಅನ್ನೋ ಪರಿಸ್ಥಿತಿಗೆ ಏನಾದರೂ ಬಂದರೆ ಅವರು ಶರಣಾಗತರಾಗಬೇಕಂದ್ರೆ ಸೆಷನ್ಸ್ ಕೋರ್ಟ್ಗೆ ಹೋಗಿ ಶರಣಾಗತರಾಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗಳಿರ್ತವೆ. ಅಕಸ್ಮಾತ್ ಜಾಮೀನು ಸಿಕ್ಕಿದ್ರೆ ಅವರಿಗೆ ಅವರು ಆಪರೇಷನನ್ನು ಮಾಡಿಸ್ದೇ ಹೊರಗಡೆ ಬರುವಂಥ ಸಾಧ್ಯತೆಗಳು ಕೂಡ ಇರೋವಂಥದ್ದು. ಎರಡೂ ಕೂಡ ಸಾಧ್ಯತೆಗಳಿದ್ದಾವೆ. ಇದ್ರ ಮೇಲೆ ಅಂದರೆ ಯಾಕೆಂದರೆ ಅವರು ಅನಾರೋಗ್ಯದ ವಿಚಾರ ಹೇಳ್ಕೊಂಡು ಲಕ್ವವಾಗುತ್ತೆ, ಜೊತೆಗೆ ಪಾರ್ಶ್ವವಾಯು ಆಗುವಂಥ ಸಾಧ್ಯತೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ತುರ್ತು ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ ಅಂತೇಳಿ ಹೈಕೋರ್ಟ್ನ ಗಮನಕ್ಕೆ ತಂದಿದ್ರು. ಈಗ ಅದೆಲ್ಲ ಕಾಲಹರಣನ ಮಾಡಿ 6 ವಾರಗಳ ಆದ ಬಳಿಕೂ ಕೂಡ ಆಪರೇಷನನ್ನು ಮಾಡಿಸಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ನಾಳೆ ರೆಗ್ಯುಲರ್ ಬೇಲ್ ಸಿಕ್ಕರೆ ಹೇಗೆ, ಸಿಗದೇ ಇದ್ರೆ ಯಾವ ರೀತಿಯಾಗಿ, ಇವೆರಡೂ ಕೂಡ ಸ್ಟ್ರಾಟಜಿಯನ್ನು ಈಗ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ.